ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ಚಶ್ಮಾ ಮಾತಾಡ್ತಾ ಇರೋದೆಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿಲ್ಲಿ ಆರಾಮಾಗಿದ್ದೀನಿ. ಸೊ ಇವಾಗ ಏನಪ್ಪ ಅಂದರೆ ತಮ್ಮನೆಲ್ಲ ಡೇಟಲ್ಲೆಲ್ಲ ನೋಡ್ತೀರಾ. ಹೌದು, ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಇವತ್ತೆಲ್ಲ ಸ್ವಲ್ಪ ಡೆಕೋರೇಷನ್ಸ್ ಆಗಲಿ, ಲಕ್ಷ್ಮಿ ಕೂರಿಸೋದಾಗಲಿ, ಲಕ್ಷ್ಮಿನ ಆಚೆಯಿಂದ ಮನೆ ಒಳಗಡೆ ಕರ್ಕೊಂಡು ಬರೋದಾಗಲಿ ಎಲ್ಲ ಪ್ರತಿಯೊಂದು ಕಲ್ಚರ್ಸ್ ಎಲ್ಲ ಇರುತ್ತೆ. ನಮ್ಮ ಮನೆ ಸೈಡಲ್ಲಿ ನಾವು ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವ್ಲಾಗಲ್ಲೇ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಟೈಮ್ ಬಂದು ಒಂದು 20 ಆಗ್ತಾಯಿದೆ. ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾನು ಮುಗಿಸ್ಕೊಂಡು ನಾನು ಹೋಗಿ ಎಲ್ಲ ಫ್ರೆಶಪ್ ಆಗಿಬಿಟ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡು ದೇವ್ರ ಕೆಲಸ ಏನಿತ್ತು ಅದೆಲ್ಲ ಬೇಗ ಬೇಗ ಮುಗಿಸ್ಕೋಬೇಕು. ಯಾಕಂದರೆ ನಾವು ದೇವ್ರನ್ನ ಕೂರಿಸ್ತೀವಿ ಅಂತ ಹೇಳಿದ್ರೆ ಟೈಮಿಂಗ್ಸ್ ಇದೆ ಅಂತ. ಅದಕ್ಕೂ 6 ಗಂಟೆಯಿಂದ 7:20 ಒಳಗಡೆ ನಾವು ಬಂದು ದೇವ್ರನ್ನ ಕೂರಿಸ್ಬೇಕು ಅಂತ ನಮಗೆ ಹೇಳಿದ್ರು. ಯಾಕಂದರೆ ನಮ್ಮ ಅತ್ತೆನೇ ಹೇಳಿದ್ದು ನಮಗೂ, ಯಾಕಂದರೆ ಈ ಟೈಮ್ ಒಳಗಡೆ ದೇವ್ರನ್ನ ಕರ್ಕೊಬರ್ಬೇಕು, ಈ ಟೈಮ್ ಒಳಗಡೆ ಕೂರಿಸ್ಬೇಕು ಅಂತ ಹೇಳಿದ್ರು. ನಾನು ಅದಕ್ಕೆ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಾಯಿತು. ಮತ್ತು ಫೋಟೋಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಡಬೇಕು. ಮತ್ತು ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಇಟ್ಟಿದ್ದೀವಿ. ಮಾರ್ಕೆಟ್ಗೆಲ್ಲ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಇದೆಲ್ಲ ಹೇಳ್ತಾರಲ್ಲ, ಇದರೊಳಗಡೆ ಇದೆಲ್ಲ ಬಂದು ಕಳಶದೊಳಗಡೆ ಹಾಕಬೇಕು ಅಂತೆಲ್ಲ ಹೇಳಿದ್ರು. ದೇವ್ರನ್ನ ಆಚೆಗಡೆಯಿಂದ ಕರ್ಕೊಂಬರ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ಒಂದು ತಟ್ಟೆ ಇಟ್ಕೊಂಡು ಮೇಲ್ಗಡೆ ಬಾಳೆ ಎಲೆ, ಸ್ವಲ್ಪ ಅಕ್ಕಿ, ಎಷ್ಟು ಬೇಕೋ ಅಷ್ಟನ್ನು ಅಕ್ಕಿ ಹಾಕ್ಕೊಂಡು ಮತ್ತು ಎಲೆ, ಅಡಿಕೆ, ಕಾಸು, ಅರ್ಶಿನ ಕುಂಕುಮ, ಹೂವನ್ನೆಲ್ಲ ಇಟ್ಕೋಬೇಕು. ಆಮೇಲೆ ಇದು ಕಳಶದೊಳಗಡೆ ಏನು ಹಾಕ್ತೀವಿ ಅಂತ ಕೆಲವೊಬ್ರು ನೀರು ಹಾಕ್ತಾರೆ, ಕೆಲವೊಬ್ರು ಅಕ್ಕಿ ಹಾಕ್ತಾರೆ. ನಾವು ಬನ್ನಿ ಅಕ್ಕಿ ಹಾಕ್ಕೊಂಡಿದ್ದೀವಿ. ಇದ್ರೊಳಗಡೆ ಏನೇನು ಹಾಕ್ತೀವಿ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ಎಷ್ಟಿದೆಯೋ ಅಷ್ಟು ಕಾಸನ್ನ ಹಾಕಿ, ಚಿನ್ನ ಇಲ್ಲಾಂದರೆ ಬೆಳ್ಳಿ ಅದರೊಳಗಡೆ ಹಾಕ್ಕೊಂಡು, ಮತ್ತು ಗಂಗೆ ಅಂಗಡಿಲೆಲ್ಲ ಹೋಗಿ ಕೇಳಿದ್ರೆ ಕೊಡ್ತಾರೆ. ಬಳೆ ಬಿಚ್ಚಾಲೆ ಅಂತ ಹೇಳಿದ್ರೆ ಕೊಡ್ತಾರೆ. ಬಿಂದಿಗೆ ಒಳಗಡೆ ಏನೇನು ಹಾಕಬೇಕು ಅಂತ ಕೇಳಿದ್ರೆ ಕೊಡ್ತಾರೆ ಗಂಗೆ ಅಂಗಡಿಲಿ. ಅದನ್ನೆಲ್ಲ ತೊಗೊಂಡು ಬಂದು ಇದೆಲ್ಲ ಹಾಕಿ ಮತ್ತು ತೆಂಗಿನಕಾಯಿ, ಹೂವು ಎಲ್ಲ ನಿಟ್ಟು ದೇವ್ರನ್ನ ಆಚೆಯಿಂದ ಕರ್ಕೊಂಬರ್ಬೇಕಾದ್ರೆ ಇದನ್ನು ಆರತಿ ಮಾಡ್ಕೋಬೇಕು. ಆರತಿ ತಟ್ಟೆನ ರೆಡಿ ಇಟ್ಕೋಬೇಕು. ಆರತಿ ಎಲ್ಲ ಮಾಡಾದ್ಮೇಲೆ ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಇದು ಹಿಂದೆಗಡೆ ಇಡಬೇಕು. ನಾವು ಎಲ್ಲಿ ದೇವ್ರು ಕೂರಿಸ್ತೀವಿ ಟೈಲರ್ ಮಿಷಿನ್ ಅಲ್ವಾ, ಇದು ಹಿಂದೆಗಡೆ ಇಟ್ಕೊಂಡು ಅಲ್ಲೇ ಇಡಬೇಕು. ಆಮೇಲೆ ಅದೇ ತಟ್ಟೆಯಲ್ಲೇ ಆರತಿ ಮಾಡ್ಕೋಬೇಕು. ಯಾಕಂದರೆ ದೃಷ್ಟಿ ಬರಬಾರ್ದು ದೇವರಿಗೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಇಷ್ಟೇ ಶಾಸ್ತ್ರ ಅಂತ ನನಗೆ ಅಂತ ಅನಿಸುತ್ತೆ. ನಾನೆಲ್ಲ ಮಗ ಕೈಕಾಲೆಲ್ಲ ತೊಳ್ಕೊಬರ್ಬೇಕು. ತೊಳ್ಕೊಬಂದು ಕರೆಕ್ಟಾಗಿ 6 ಗಂಟೆಯಿಂದ 7:20ವರೆಗೂ ಟೈಮ್ ಇದೆಯಂತೆ. ಒಳ್ಳೆ ಟೈಮ್, ಯಾಕಂದರೆ ದೇವ್ರನ್ನ ಆಚೆಗಡೆಯಿಂದ ಕರ್ಕೊಂಡು ಬರೋಕ್ಕೆ ಒಳ್ಳೆ ಟೈಮ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ನಾನೆಲ್ಲ ರೆಡಿ ಆಗ್ತಾಯಿದ್ದೀನಿ. ಇಷ್ಟೇ ಇದ್ರೊಳಗಡೆ ಎಲ್ಲ ಹಾಕ್ಕೊಳ್ಳೋದು. ಫೈನಲಿ ದೇವ್ರನ್ನೆಲ್ಲ ಕರ್ಕೊಬಂದು ಇಟ್ಟಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಸ್ಯಾರಿ ನಾವು ಚೇಂಜ್ ಮಾಡ್ಕೊಂಡು ಬಂದ್ವಿ. ಅದು ಅರ್ಧ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಆ ರೀಸನಿಂದ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ ಈ ಗ್ರೀನ್ ಕಲರ್ ಸ್ಯಾರಿನ ತೊಗೊಂಡಿದ್ದೀವಿ. ನಿಮಗೆ ವ್ಲಾಗಲ್ಲಿ ನಾನು ತೋರಿಸೋದಕ್ಕೆ ಆಗಿಲ್ಲ. ಅದರಲ್ಲೇ ಪರ್ಚೇಸಿಂಗ್ ವ್ಲಾಗಲ್ಲೇ ಬೇರೆ ಇರುತ್ತೆ. ಇವಾಗ ಬಂದು ಬೇರೆ ಸ್ಯಾರಿ ಇದೆ, ಅದು ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ನಾವು ಅದನ್ನು ಎಕ್ಸ್ಚೇಂಜ್ ಮಾಡಿ ಈ ಸ್ಯಾರಿನ ಕೊಟ್ಟಿದ್ದೀವಿ. ಇದು ಆಲ್ರೆಡಿ ಕಟ್ ಮಾಡಬೇಕು. ಇದನ್ನು ಬ್ಲೌಸ್ ಎಲ್ಲ ಕಟ್ ಮಾಡಿ ನೀಟಾಗಿ ಸ್ಯಾರಿನ ಪ್ಲೀಟಿಂಗ್ಸ್ ಎಲ್ಲ ಮಾಡಿಕೊಂಡು ಉಡಿಸ್ಬೇಕು. ಹೇಗೆ ಮಾಡ್ತೀನಿ ಪ್ಲೀಟಿಂಗ್ ಎಲ್ಲ ಮಾಡಿ ಹೇಗೆ ಉಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇದೆಲ್ಲ ತೋರಿಸ್ತೀನಿ. ಇದು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ನಾನು ಕೈಗೆಲ್ಲ ಅಟ್ಯಾಚ್ ಮಾಡಬೇಕಲ್ವಾ, ಕೈಗೆಲ್ಲ ಯಾಕಂದರೆ ಬ್ಲೌಸ್ ಹಾಕಲೇಬೇಕು. ಅದಕ್ಕೋಸ್ಕರ ಬ್ಲೌಸ್ ಪೀಸ್ನ ಮಾತ್ರ ಕಟ್ ಮಾಡ್ಕೊಳ್ತೀವಿ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಹೊಸ ಸ್ಯಾರಿ ಕಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಬ್ಲೌಸ್ ಪೀಸ್ನ ತೊಗೊಂಡು ಬಂದು ಇಟ್ಕೊಂತೀರಾ. ನಾವು ಆಗಿಲ್ಲ, ಯಾಕಂದರೆ ನಾವು ಇದರಲ್ಲಿ ಸ್ಯಾರಿಲೇ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊತೀವಿ. ಅದು ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಆ ಸ್ಯಾರಿನ ನಾವು ನೋಡಿಲ್ಲ, ಡ್ಯಾಮೇಜ್ ಆಗಿದೆಯೋ ಏನು ಅಂತ ಅಂದ್ಬಿಟ್ಟು ನನಗೂ ಸರಿಯಾಗಿ ಗೊತ್ತಿರಲಿಲ್ಲ. ಓಪನ್ ಮಾಡಿ ನೋಡಲಿಲ್ಲ. ಅಲ್ಲಿ ಮನೆಗೆ ಬಂದು ನೋಡಿದ್ಮೇಲೆ ಡ್ಯಾಮೇಜ್ ಅಂತ ಇತ್ತು. ಅದಕ್ಕೋಸ್ಕರ ಕೊಟ್ಬಿಟ್ಟು ಇದನ್ನ ಬೇರೆ ಸ್ಯಾರಿನ ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ಇದು ಹೇಗೆ ನಾವು ಉಡಿಸ್ತೀವಿ ಅಂತ ಹೇಳಿದ್ರೆ ಫಸ್ಟು ಫ್ರಂಟಲ್ಲೆಲ್ಲ ಪ್ಲೀಟ್ಸ್, ಅಂದರೆ ಬ್ಯಾಕ್ ಸೈಡಲ್ಲಿ ಇದೆಲ್ಲ ಪ್ಲೀಟ್ಸ್ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಫ್ರಂಟಲ್ಲೇ ಪ್ಲೀಟ್ಸ್ನ ಸಪ್ರೇಟಾಗಿ ಮಾಡ್ಕೋಬೇಕು. ನಿಮ್ಗೆ ಎಷ್ಟಕ್ಕೆ ನೀವು ಎಷ್ಟು ಪ್ಲೀಟ್ಸ್ ಬೇಕೋ ನೀವು ಅಷ್ಟಕ್ಕೆ ಮಾಡ್ಕೊಳ್ಳಿ. ನನಗೆ ಇಷ್ಟು ಸೈಜ್ ಸಾಕು, ನಾನು ಇಷ್ಟು ತೊಗೊತೀನಿ. ಇಷ್ಟನ್ನ ಬಂದು ಈ ಥರ ಫೋಲ್ಡ್ ಮಾಡ್ಕೊತೀನಿ ನೀಟಾಗಿ, ಯಾಕಂದರೆ ಪ್ಲೀಟ್ಸ್ ಬಂದು ಕರೆಕ್ಟಾಗಿ ಕುತ್ಕೋಬೇಕು ಅಂತ. ಈ ರೀತಿ ಈ ಥರ 3 ಫಿಂಗರ್ಸ್ನ ಯೂಸ್ ಮಾಡಿಕೊಂಡು ನೀವು ಪ್ಲೀಟ್ಸ್ನ ತೊಗೋಬೋದು ಈ ಥರ. ಆಮೇಲೆ ಇದೇನಾಗುತ್ತೆ ಗೊತ್ತಾ, ಸ್ವಲ್ಪ ಸ್ಯಾರಿ ಸಾಫ್ಟ್ ಇರೋದ್ರಿಂದ ಇದನ್ನು ಒಂದು 4 ಪ್ಲೀಟ್ಸ್ ಮಾಡಾದ್ಮೇಲೆ ಇದನ್ನು ಹಾಗೆ ಎತ್ಕೊಂಡು ನೀವು ಬಟ್ಟೆ ಕ್ಲಿಪ್ನ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಬೇರೆ ಗುಂಪಿನ ಆಗಲಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಮೂರು ಕಡೆನೂ ನೀವು, ಯಾಕಂದರೆ ಜಾರೋಗ್ಬಿಡುತ್ತೆ. ಮತ್ತೆ ನೀವು ಈ ಥರ ಮಾಡ್ತಾ ಏನಾಗುತ್ತೆ, ಪರ್ಫೆಕ್ಟಾಗಿ ಪ್ಲೀಟ್ಸ್ ಬಂದು ಇರೋದಿಲ್ಲ. ಆ ಥರ ಫಸ್ಟ್ ಪ್ಲೀಟ್ಸ್ನೆಲ್ಲ ಮಾಡ್ಕೊಂಡ್ಬಿಟ್ಟು, ಇದು ಯಾಕಂದರೆ ಮುಂದೆಗಡೆ ಭಾಗ ಬರುತ್ತಲ್ಲ, ಇದನ್ನ ಏನು ಮಾಡಬೇಕು, ನೀವು ಆಫ್ ದ ಸ್ಯಾರಿ ಇಲ್ಲಿವರೆಗೂ ಕರೆಕ್ಟಾಗಿ ನೀವು ಪ್ಲೀಟ್ಸ್ನ ಮಾಡ್ಕೊಳ್ಳಿ.
ಈ ಫ್ರಂಟ್ ಸೆಕ್ಷನ್ ಅಲ್ಲಿ ಏನ್ ಗೊತ್ತಾ, ನೀವು ಕೈ ಕಾಲೆಲ್ಲ ಬಂದು ನೀವು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಕರೆಕ್ಟ್ ಆಗಿರುತ್ತೆ. ಈ 2 ಫಿಂಗರ್ಸ್ ನ ಯೂಸ್ ಮಾಡಿ ಇಲ್ಲಿ ಇಲ್ಲಿ ಕರೆಕ್ಟ್ ಆಗಿ ನಿಮ್ಗೆ ಎಷ್ಟಕ್ಕೆ ಬೇಕೋ, ನಿಮ್ಗೆ ಚಿಕ್ಕದಾಗಬೇಕು ಅಂದ್ರೆ ಚಿಕ್ಕದಾಗಿ ತೊಗೊಳ್ಳಿ, ದೊಡ್ಡದಾಗಬೇಕು ಅಂದ್ರೆ ದೊಡ್ಡದಾಗಿ ಪ್ಲೀಟ್ಸ್ ನ ಮಾಡ್ಕೊಳ್ಳಿ. ಇದೇ ರೀತಿ ಫುಲ್ಲು ಕಂಪ್ಲೀಟ್ ಆಗಿ ಪ್ಲೀಟ್ಸ್ ನ ಮಾಡ್ಕೊಂಡು ಹೋಗ್ಬೇಕು ನೀವು. ನಾನು ಚಿಕ್ಕದಾಗಿ ತಗೊಂಡಿದ್ದೀನಿ, ತುಂಬಾ ದೊಡ್ಡದಾಗೆಲ್ಲ ತಗೊಂಡಿಲ್ಲ. ಯಾಕಂದ್ರೆ ದೊಡ್ಡದಾಗಿ ತಗೊಂಡ್ವಿ ಅಂತ ಹೇಳಿದ್ರೆ ಒಂಥರ ಕಾಣಿಸುತ್ತೆ. ಅದಕ್ಕೆ ನಾವು ಹೇಗೆ ಸ್ಯಾರಿನ ವೇರ್ ಮಾಡ್ತೀವಿ ಅದೇ ರೀತಿನೇ ಇದಕ್ಕೂ ನಾವು ಉಡ್ಸ್ತಾ ಇರೋದು. ನಾನು ಈ ವರ್ಷ ನೀಟಾಗಿದೆಲ್ಲ ಜೋಡಿಸ್ಕೊಳ್ಳಿ. ಇದು ಅಷ್ಟೇ, ಈ ರೀತಿ ಬರಬಾರ್ದು. ಈ ಸೈಡ್ ತಗೊಂಡ್ರೆ ನಿಮ್ಗೆ ಈ ಫ್ರಂಟ್ ಸೆಕ್ಷನ್ ಅಲ್ಲೇ ನೀವು ತಗೊಳ್ಳೋದಕ್ಕೆ ಕರೆಕ್ಟ್ ಆಗಿರುತ್ತೆ. ಅಷ್ಟೇ, ಇದನ್ನ ನೀಟಾಗಿ ಸೆಕ್ಷನ್ ಪಿನ್ನ ಮಾಡ್ಕೊಡ್ಬೇಕು. ಆ್ಯಕ್ಚುಲಿ ಇದೇನಾಯಿತು ಅಂತ ಹೇಳಿದ್ರೆ, ಒಂದ್ಸಲಿ ನಾನು ಪ್ರಾಕ್ಟೀಸ್ ಮಾಡಿ ನೋಡಿದೆ ಬೇರೆ ಸೀರೆಯಲ್ಲೇ ಹೆಂಗೆ ಬರುತ್ತೆ ಕೈ, ಯಾಕಂದರೆ ಫಸ್ಟ್ ಟೈಮ್ ನಾನು ಬಂದು ಕೈ ಕಾಲು ಕಟ್ತಾ ಇರೋದ್ರಿಂದ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಡೌಟಲ್ಲಿದ್ದೆ ನಾನು. ಯಾಕಂದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತಾ ಇಲ್ಲ, ಯಾವ ಥರ ಉಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಒಂದ್ಸಲಿ ಪ್ರಾಕ್ಟೀಸ್ ಮಾಡಿದ್ದೆ. ಅದರಲ್ಲೇ ನಾನು ಏನಾಯಿತು ಅಂತ ಹೇಳಿದ್ರೆ, ಈ ಥರ ಕೊಟ್ಟಿದ್ದಾರಲ್ಲ, ಇದೇನಾಯಿತು ನನಗೆ ಕಟ್ಟೋಕ್ಕಾಗಲಿಲ್ಲ. ಒಂಥರ ಲೂಸ್ ಆಗೋಯ್ತು. ಕೈ ಬಂದು ಈ ಕಡೆ ಲೈಟ್ ಈ ಕಡೆ ಹಿಂಗೆ ಸೈಡ್ಗೆ ವಾಲ್ತಾ ಇತ್ತು. ಅದಕ್ಕೆ ನನಗೆ ಚೆನ್ನಾಗಿ ಅಂದರೆ ಕಟ್ಟೋಕ್ಕಾಗಲಿಲ್ಲ, ಒಂಥರ ಆಯಿತು ಅಂತ ಹೇಳಿ ನಾವೇನು ಮಾಡ್ತಾಯಿದ್ವಿ, ಸೂಜಿಲೇ ಒಳಗಡೆ ನಾವೇ ಹೊಳ್ಕೊತಾ ಇದ್ದೀವಿ. ಇದು ಸಪ್ರೇಟಾಗಿ ದಾರಕ್ಕೆ ಈ ಥರ ದಾರ ಇದೆಯಲ್ಲ, ಈ ದಾರಕ್ಕೆ ಬಂದು ನಾವು ಸಪ್ರೇಟಾಗಿ ಹೊಲ್ಕೊಂಡು, ಆಮೇಲೆ ಈ ಬಿಂದಿಗೆಗೆ ಬಂದು ಒಂದು ಕೋಲ್ ಕಟ್ತೀವಿ, ಇನ್ನೂ ಕಟ್ಟಿಲ್ಲ. ಆ ಕೋಲಿಗೆ ಬಂದು ನಾವು ಇದನ್ನು ಗಟ್ಟಿಗೆ ಟೈಟಾಗಿ ಫಸ್ಟ್ ಕಟ್ಕೊಬಿಡ್ಬೇಕು. ಬ್ಲೌಸ್ ಪೀಸ್ನ ಬಂದು ಕೈಗೆ ಬಂದು ಜಾಯಿಂಟ್ ಮಾಡಬೇಕು. ಆ ಜಾಯಿಂಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಯಾರಾದರೂ ನೀವು ಈ ಥರ ಇತ್ತು, ಸಪೋಸ್ ಈ ಥರ ಇದೆ ನಮಗೆ ಅಂತ ಹೇಳಿದ್ರೆ, ನೀವು ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ಕಟ್ಕೊಂಡು ನೀವು ಕೋಲಿಗೆ ಬೇಕಂದರೆ ಕಟ್ಕೋಬೋದು, ನಿಮಗೆ ಕರೆಕ್ಟಾಗಿರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ಕೈ ಅದು ಹೇಳೋದ್ನಲ್ಲ, ಒಂದು ಕಡೆ ಈ ಕಡೆ ವಾಲುತ್ತೆ, ಈ ಕಡೆ ಒಂದು ಕಡೆ ವಾಲುತ್ತೆ, ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಫಿಟ್ಟಾಗಿ. ನಮಗೆ ಇವಾಗ ನಮ್ಗೆ ಹೇಗೆ ಕೈ ಕಾಲು ಬಂದು ಪರ್ಫೆಕ್ಟ್ ಆಗಿದೆಯೋ ಅದೇ ಥರ ದೇವ್ರಿಗೂ ಬಂದು ನಾವು ಅದೇ ಥರ ಕಂಪ್ಲೀಟಾಗಿ ಉಡಿಸ್ಬೇಕು. ಇನ್ನೊಂದು ಕೈಗೂ ರೆಡಿ ಮಾಡ್ತಾ ಇದ್ದೀವಿ, ಕೈಗೆ ಮತ್ತು ಕಾಲಿಗೂ ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ಎಳೆದು ಕಟ್ಟಬೇಕಾಗುತ್ತೆ, ಅದಕ್ಕೋಸ್ಕರ ನಾವಿನ್ನೂ ರೆಡಿ ಮಾಡ್ತಾ ಇದ್ದೀವಿ, ಕಟ್ತಾ ಇದ್ದೀವಿ. ನೀವು ಇದನ್ನು ತುಂಬ ಹೊತ್ತಿಂದ ಮಾಡ್ತಾವ್ರೆ, ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಫಿನಿಶಿಂಗು. ಸ್ಯಾರಿ ಕಟ್ತಾವ್ರೆ. ಸೊ ದೇವರಿಗೆ ನಾನು ಇವಾಗ ಬಂದೆ ಕೆಲಸದಿಂದ, ಮಾಡ್ತಾವ್ರೆ, ಏನೋ ಮಾಡಲಿ. ಔಟ್ಪುಟ್ ಹೆಂಗೈತೆ ಅಂತ ಅಂದ್ಬಿಟ್ಟು ಹೇಳಿ. ಸಿಂಪಲ್ ಆಗಿದ್ರು ಚೆನ್ನಾಗಿದೆ ಅಲ್ಲ, ನಾವೇ ಮಾಡಿರೋದು, ನಂಬಲ್ಲ ಯಾರೂ ನಂಬಲ್ಲ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಕೋಲ್ ಕಾಣ್ತೈತೆ, ಕವರ್ ಮಾಡಬೇಕು. ನಾಳೆ ಬೆಳಗ್ಗೆ ಎದ್ದು ಕವರ್ ಮಾಡಿದ್ರೆ ಮುಗೀತೆ. ಸೊ ರೆಡಿ ಮಾಡಬೇಕು. ಹತ್ತತ್ರ 11 ಆಯಿತು. ಮುಗೀತಾ ಮೇಡಮ್? ಅಯ್ಯೋ ಮುಗೀತು ಹೆಂಗೋ. ಇನ್ನು ಸ್ವಲ್ಪ ಫಿನಿಶಿಂಗ್ ವರ್ಕ್ ಐತೆ, ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ. ಇಲ್ಲಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ, ಯಾಕಂದರೆ ದೇವರಿಗೆ ನೈವೇದ್ಯಕ್ಕೆ ಇಡಬೇಕಲ್ಲ. ಟೈಮ್ ಆಯಿತು, 12 ಗಂಟೆ 12:30 ಅಷ್ಟರಲ್ಲೇ ಪೂಜೆ ಮಾಡಬೇಕಂತ ಹೇಳಿದ್ರು. ಇನ್ನೊಂದು 1/2 ಅವರ್ ಆಯಿತು. ಎಲ್ಲ ರೆಡಿ ಮಾಡಿಬಿಟ್ರೆ ದೇವರಿಗೆ ಪೂಜೆ ಮಾಡಿ ಊಟ ಮಾಡೋದು. ಟೈಮ್ ನೋಡಿ ಎಷ್ಟು, 1:30 ಆಗ್ತಾಯಿತ್ತು. ಇವಾಗ ಊಟ ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ಆಯಿತು, ದೇವ್ರಿಗೆ ಎಲ್ಲ ನೈವೇದ್ಯ ಎಲ್ಲ ಇಟ್ಬಿಟ್ಟು ನಾವು ಹಾಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆ ಊಟ ಎಲ್ಲ ಹಾಕ್ತಾಯಿದ್ದಾರೆ.
ಇದು ಪುಳಿಯೋಗರೆ ಮತ್ತು ಏನೇನು ಮಾಡಿದ್ದೀವಿ, ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಮಾಡಿದ್ದೀವಿ. ಮತ್ತು ಕೋಸು ಪಲ್ಯ, ಅಲ್ಲಿ ನೋಡಿ ಅವ್ನು ನೋಡ್ತಾವ. ಊಟ ಮಾಡ್ದ? ಸಂಜೆ 6:30 ಪೂಜೆ ಎಲ್ಲ ಆಯಿತು. ಎಲ್ಲ ಅರ್ಶಿನ ಕುಂಕುಮಕ್ಕೆ ಬರ್ತಿದ್ದಾರೆ. ಸೊ ನನಗೆ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕಂದ್ರೆ ಅವ್ರಿಗೆ ಅರ್ಶಿನ ಕುಂಕುಮನ ಕೊಡಬೇಕು ಅಲ್ವಾ, ಅದಕ್ಕೋಸ್ಕರ ನಾನು ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇನ್ನೊಂದ್ಸಲಿ ಎಲ್ಲರೂ ಬರ್ತಾರಲ್ಲ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಆಮೇಲೆ ನೈಟ್ ಒಂದು 8 ಗಂಟೆ ಇಲ್ಲಾಂದರೆ 8:30 ಹಂಗೆ ದೇವ್ರನ್ನ ಹೀಗೆ ಹೇಳ್ತಾರಲ್ಲ ಹಿಂಗೆ ಕದಲಿಸ್ಬೇಕು ಅಂತ ಹೇಳ್ತಾರೆ. ಇದೆಲ್ಲ ಆಮೇಲೆ ಕದಲಿಸಿ ಇದೆಲ್ಲ ಸ್ವಲ್ಪ ಹಂಗೆ ಎಲ್ಲ ಎತ್ತಿಕೊಬೇಕು. ಒಂದೇ ದಿನ ನಾವು ಇಡೋದು, ತುಂಬ ದಿನ ಎಲ್ಲ ಇಡೋದು. ಕೆಲವೊಬ್ರು ಬಂದು 3 ದಿನ ಇರ್ತಾರೆ, ಕೆಲವೊಬ್ರು ಬಂದು 5 ದಿನ ಇರ್ತಾರೆ. ಈ ಥರ ಕದಲಿಸ್ಬಿಟ್ಟು ಆಮೇಲೆ ಮಾರನೇ ದಿನ ಇದೆಲ್ಲ ಕಂಪ್ಲೀಟಾಗಿ ಎಲ್ಲ ತೆಗೆದ್ಬಿಡ್ತೀವಿ. ನಮ್ಮ ಮನೇಲೇ ಬರೀ ಒಂದೇ ದಿನ ಕೂರಿಸೋದು, ಯಾಕಂದರೆ ಈ ಚೋಟು ಇದನ್ನಲ್ಲ ಇನ್ನು ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೋಸ್ಕರ, ಯಾಕಂದರೆ ಎಲ್ಲ ದೇವ್ರ ವಿಷಯ ಅಲ್ವಾ, ಸ್ವಲ್ಪ ನೋಡಿಕೊಂಡು ಮಾಡಬೇಕು, ಅದಕ್ಕೋಸ್ಕರ ನಾವು ಒಂದೇ ದಿನ ಕೂರಿಸೋದು. ಈ ವರಲಕ್ಷ್ಮಿ ಹಬ್ಬ ಬಂತು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೇನೋ ಒಂಥರ ಖುಷಿ. ಎಲ್ಲ ಅರ್ಶಿನ ಕುಂಕುಮಕ್ಕೆ ಹೋಗಿ ನಾವು ಅವ್ರನ್ನ ನಮ್ಮ ಮನೆಗೆ ಕರೆಯೋದು, ನಾವು ಅವ್ರ ಮನೆಗೆಲ್ಲ ಹೋಗಿ ಅರ್ಶಿನ ಕುಂಕುಮ ತೊಗೊಳೋದು, ಅದೇನೋ ಒಂಥರ ಖುಷಿ ಸಿಗುತ್ತೆ ನಮಗೆ. ನಾನಿಲ್ಲಿ ಏನಕ್ಕೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಬ್ಯಾಕ್ಗ್ರೌಂಡಲ್ಲಿ ಬಂದು ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು. ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ಹೇಳಿ ನಾನು ಮ್ಯೂಟ್ ಮಾಡಿದೆ. ಹಾಗೆ ಮ್ಯೂಟ್ ಮಾಡಿ ಬಿಡ್ಬೋದಾಗಿತ್ತು, ಬಟ್ ನನಗಿಷ್ಟ ಆಗಿಲ್ಲ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ತುಂಬ ಜನ ನನಗೆ ಹೇಳಿದ್ರು, ಬಂದಿರೋರು ಚಿಕ್ಕದಾಗಿ ಕೂಡಿಸಿದ್ರು ಚೆನ್ನಾಗಿ ಕೂಡಿಸಿದ್ದೀರಾ ಲಕ್ಷ್ಮಿ, ಬಂದು ನಿಮ್ಮ ಮನೇಲಿ ಏನೋ ಐತೇನೋ ಅಂತ ಹೇಳ್ತಾಯಿದ್ರು. ಅದು ದೇವರಿಗೆ ಬಂದು ತುಂಬ ದೃಷ್ಟಿ ಆಗಿಬಿಟ್ಟಿತ್ತು ಅಂತ ಅನಿಸುತ್ತೆ. ನಾವು ಎಲ್ಲ ಹೋಗಿ ಆರತಿ ಎಲ್ಲ ತೆಗ್ದು ನಾವೆಲ್ಲ ರಿಲೇಷನ್ ಮನೆಗೆ ಹೋಗಿದ್ವಲ್ಲ, ಅಲ್ಲಿಂದ ಬರೋದಿಷ್ಟರಲ್ಲೇ ನೈಟ್ 10:30 ಹಾಗೆ ಹೋಯಿತು. ಸರಿ, ಇವಾಗಾದರೂ ನಾವು ದೇವರಿಗೆ ಆರತಿ ಎಲ್ಲ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ಹೇಳಿದ್ರೆ, ಆರತಿ ಎಲ್ಲ ತೆಗ್ದು ದೇವ್ರಿಗೆ ಬಂದು ಮಡ್ಲಕ್ಕಿನೆಲ್ಲ ತುಂಬಿಸಿ ಕಳಿಸ್ತೀವಿ ದೇವ್ರನ್ನ. ನಮ್ಮ ಮನೇಲಿ ಈ ಥರ ಸಂಪ್ರದಾಯನ ಮಾಡ್ತೀವಿ. ದೇವ್ರನ್ನ ಬಂದು ಆ ಕಡೆ ಈ ಕಡೆ ಕದಲಿಸ್ಬೇಕು ಅಂತ ಹೇಳಿದ್ರು. ನಮಗೆ ಇದೆಲ್ಲ ಅಷ್ಟೊಂದಾಗಿ ಗೊತ್ತಿಲ್ಲ. ನಮ್ಮತ್ತೆ ನಮ್ಮ ಅಜ್ಜಿ ಎಲ್ಲನೂ ಕೂತ್ಕೊಂಡು ಒಂದೊಂದಾಗಿ ಹೇಳ್ಕೊಡ್ತಾ ಇದ್ರು. ಇದು ನಾನು ಮಾರನೇ ದಿನ ವ್ಲಾಗ್ನ ಶೂಟ್ ಮಾಡ್ತಾ ಇರೋದು. ದೇವ್ರು ನಾವು ಒಂದೇ ದಿನ ಬಂದಲ್ಲ, ಒಂದೇ ದಿನ ಕೂರಿಸೋದು. ದೇವ್ರಿಗೆ ಅಲಂಕಾರ ಮಾಡೋದನ್ನ ವೀಡಿಯೋ ಮಾಡಬೇಕು, ಮತ್ತು ಅದನ್ನೆಲ್ಲ ತೆಗಿಯೋದೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಮನೇಲಿ ಹೇಳಿದ್ರು. ಅದಕ್ಕೋಸ್ಕರ ನಾನು ಈ ವ್ಲಾಗ್ನಲ್ಲೇ ಹೆಣ್ಣು ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಕೊಡಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಇನ್ನೊಂದು ಬೆಳಗ್ಗೆ ಏನಾಯಿತು ಗೊತ್ತಾ, ನಾವು ಎಲ್ಲ ಎದ್ದಿದ್ದು ನಿನ್ನೆ ಬಂದು 3 ಗಂಟೆಗೆಲ್ಲ ಎದ್ದು ಮಲಗಿ ಬಂದು 11 ಗಂಟೆ ಆಗುತ್ತೆ. ಯಾಕಂದರೆ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ನಾವು ಊಟ ಮಾಡಿ ಸ್ವಲ್ಪ ಎಲ್ಲ ಗಜಾಬಿಜಿ ಆಗಿತ್ತು, ಅದೆಲ್ಲ ಕ್ಲೀನ್ ಮಾಡಿ ಮಲಿಕೊಳ್ಳೋಷ್ಟರಲ್ಲಿ 12 ಗಂಟೆ ಆಯಿತು. ಎದ್ದಿದ್ದು ಬೆಳಗ್ಗೆ 3 ಗಂಟೆಗೆ ಎಲ್ಲ ಎದ್ವಾ. ಆಮೇಲೆ ಎಲ್ಲ ಪೂಜೆ ಕೆಲಸ ಎಲ್ಲ ಮಾಡಿ ಅದೇ ಸ್ವಲ್ಪ ಲೇಟ್ ಆಗೋಯಿತು. ಇವತ್ತು ನಾವು ಎದ್ದಿದ್ದು ಎಷ್ಟು 10 ಗಂಟೆ 10:30 ಮೇಲೆ ಆಗೋಯಿತು. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಯಾರೋ ಪಾಪ ಇವರಿಗೆ ರಾಖಿ ಕಟ್ಟೋಕ್ಕೆ ಅಂತ ಬಂದಿದ್ದರು. ನಾವು ಮಲ್ಕೊಂಡ್ಬಿಟ್ಟಿದ್ವಿ. ನಮ್ಗೆ ಅದು ಯಾರಂತ ನಮಗೂ ಗೊತ್ತಿಲ್ಲ ಸರಿಯಾಗಿ. ಈ ವಿಡಿಯೋನಾದ್ರು ನೋಡ್ತಾ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ನಮ್ಗೆ ಗೊತ್ತಿಲ್ಲ ಯಾರು ಅಂತ. ಕರೆಕ್ಟಾಗಿ ಅವರು 7 ಗಂಟೆ 7:15 ಬಂದರು, ನಮ್ಮ ಕರೀತಾಯಿದ್ರು. ನಾವು ನೋಡಲಿಲ್ಲ. ಮತ್ತು ಇನ್ನೊಂದು ನಮಗೆ ನಿದ್ದೆ ಫುಲ್ಲು ಸಿಕ್ಕಾಪಟ್ಟೆ ನಿದ್ದೆ ಮಾಡಿಬಿಟ್ಟಿದ್ವಿ. ಪಾಪ ಬೆಲ್ಲೆಲ್ಲ ಮಾಡ್ತಾಯಿದ್ರು. ನಾನು ಅದೇ ಮನೆಯೆಲ್ಲ ಕಂಡಿಡ್ದು ಇಷ್ಟು ದೂರ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇದು ಯಾರು ಅಂತ ಗೊತ್ತಿಲ್ಲ, ನೀವು ಏನಾದ್ರು ಈ ವ್ಲಾಗ್ನ ನೋಡ್ತಾರೆ ಖಂಡಿತ ಹೇಳಿ ಯಾರು ಅಂತ ನಾವು ತಿಳ್ಕೊಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಇದೆ. ಇದನ್ನ ಹಂಗೆ ಇರುತ್ತೆ, ಸೊ ದಯವಿಟ್ಟು ಬಂದು ನೀವೇ ಕಟ್ಬಿಡಿ ಇದನ್ನ ಕೈಗೆ, ಯಾಕಂದ್ರೆ ನಾವೆಲ್ಲ ಕಟ್ಟಬಾರ್ದು. ಅದಕ್ಕೋಸ್ಕರ ನೀವೇ ಬಂದು ರಾಖಿನ ಮತ್ತೆ ಕಟ್ಟಿ ಇದು ಹಂಗೆ ಎತ್ತಿಕ್ಕಿರ್ತೀನಿ. ನಿಮ್ಗೆ ಯಾವಾಗ ಫ್ರೀ ಅನ್ಸ್ತಿದೋ ಅವಾಗ ಬಂದು ಇವ್ರಿಗೆ ಬೇಕಂದ್ರೆ ಕಟ್ಟಿ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಎಲ್ಲ ಹುಡ್ಕೊಂಡು ದೂರ ಮನೆ ಎಲ್ಲ ಕಂಡಿಡ್ದು ಬಂದಿದ್ದಕ್ಕೆ. ನಾವು ಬ್ರೋ ಅಂತ ಬರ್ತಿದೆ. ಸೊ ಹ್ಯಾಪಿ ರಕ್ಷಾಬಂಧನ್. ಇವತ್ತು ರಕ್ಷಾಬಂಧನು, ಅದಕ್ಕೆ ಬಂದವ್ರೆ ಬೆಳಗ್ಗೆನೇ ಇದ್ದು. ನಾವು ಮಲಗಿದ್ವಲ್ಲ, ನಮಗೂ ಗೊತ್ತಿಲ್ಲ ಸರಿಯಾಗಿ, ಟಯರ್ಡ್ ಆಗಿಬಿಟ್ಟಿತ್ತು. ಆಮೇಲೆ ನಮ್ಮ ಅಮ್ಮನೇ ಹೋಗಿ ಎಲ್ಲ ಬಾಗಿಲೆಲ್ಲ ತೆಗ್ದು ಈಸ್ಕೊಂಡ್ರು. ಇಲ್ಲಾಂದರೆ ಆಮೇಲೆ ಬನ್ನಿಲ್ಲ ಅಂದರೆ ಒಂದು 2 ನಿಮಿಷ ಇರಿ ಎಬ್ಬಿಸ್ತೀವಿ ಅಂತ ಹೇಳಿದ್ರು. ಇಲ್ಲ ಪರವಾಗಿಲ್ಲ, ಇದು ನಾನು ಕೊಟ್ಟೆ ಅಂತ ಹೇಳ್ಬಿಟ್ಟು ಕೊಟ್ಬಿಡಿ ಅಂತ. ಬಟ್ ನಮ್ಗೆ ಅವ್ರ ಹೆಸರು ಗೊತ್ತಿಲ್ಲ, ಯಾರು ಏನಂತ ನಮಗೂ ಗೊತ್ತಿಲ್ಲ. ಬಟ್ ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿನೇ. ಖಂಡಿತ ನೀವು ಮತ್ತೆ ಬಂದು ಇಲ್ಲಿ ನೀವೇ ರಾಖಿನ ಕಟ್ಬಿಡಿ. ನಾವೆಲ್ಲ ಕಟ್ಟೋಂಗಿಲ್ಲ, ನೀವೇ ಬನ್ನಿ, ನೀವೇ ಕಟ್ಬಿಡಿ ಇವರಿಗೆ ಅಷ್ಟೇ. ಹಂಗೆ ಇರುತ್ತೆ. ನಾವು ಬಿಚ್ಚಿಲ್ಲ, ಏನು ಇನ್ನೂ ಓಪನ್ ಎಲ್ಲ ಏನು ಮಾಡಿಲ್ಲ. ಬಂದು ನೀವೇ ಅದನ್ನ ಕಟ್ಬಿಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಹೇಳ್ಬೇಕಿತ್ತು, ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಬಿಲೇಟೆಡ್ ವಿಶಸ್ ನಾನು ಬಂದ್ಬಿಟ್ಟು ಅಂತೀನಿ. ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಹಬ್ಬ ಥರ ಮಾಡ್ತಾರೆ ಚೆನ್ನಾಗಿ. ಅವ್ರವ್ರ ಮನೆಗೆ ಲಕ್ಷ್ಮಿನ ಕರ್ಕೊಂಬಂದ್ಬಿಟ್ಟು ಪೂಜೆ ಮಾಡಿ, ಮತ್ತು
ಅಕ್ಕಪಕ್ಕದಲ್ಲಿ ಬಂದ್ಬಿಡಿ ಅರ್ಶಿನ ಕೊಂಬು ಇದು ಮಾಡ್ತಾರೆ ಅಂತ ಅಂತಾರಲ್ಲ, ಅರ್ಶಿನಕ್ಕೆ ಅದೇನೇ ಅಂತಾರೆ, ಅರ್ಶಿನ ಕುಂಕುಮಕ್ಕೆ ಅರ್ಶಿನ ಕುಂಕುಮಕ್ಕೆ ದಯವಿಟ್ಟು ಬನ್ನಿ ಅಂತ ಕರೀತಾರೆ. ಹೋಗಿ ಅರ್ಶಿನ ಇದು ಮಾಡ್ಕೊತಾರೆ. ಎಲ್ಲ ಹೆಣ್ಮಕ್ಳಿಗೂ ನಾನು ಬಂದ್ಬಿಟ್ಟು ನನ್ನ ವಿಶಸ್, ನನ್ನ ಕಡೆಯಿಂದ ವಿಶಸ್ ಇದ್ದೇ ಇರುತ್ತೆ. ಮತ್ತು ಹ್ಯಾಪಿ ರಕ್ಷಾಬಂಧನ್ ಎಲ್ಲರಿಗೂ. ಓಕೆ ಗೈಸ್, ಬಾಯ್, ಲವ್ ಯು. ವ್ಲಾಗ್ನ ಎಂಡ್ ಮಾಡ್ಕೊತೀನಿ.